ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಗಳವರ ಒಂದು ತಪೋಭೂಮಿಯಾಗಿರ್ತಕ್ಕಂಥ ಈ ಸುತ್ತೂರಿನಲ್ಲಿ ಈ ನೆಲದ ಪ್ರಭಾವದಿಂದ ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ನಮ್ಮ ನೆಚ್ಚಿನ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾಜಿ ಅವರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಇವತ್ತು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ನಮ್ಮ ಸುತ್ತೂರು ಶ್ರೀಮಠ ಜ್ಞಾನ ಮತ್ತು ಶಿಕ್ಷಣದ ದಾಸೋಹದ ಮೂಲಕ ಕರ್ನಾಟಕದ ತುಂಬ ಎಲ್ಲ ಪಸರಿಸಿ ದೇಶದ ಹಲವಾರು ಕಡೆ ವಿಸ್ತರಿಸಿ ಪ್ರಪಂಚದ ಹಲವು ದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಣೆಯನ್ನು ಮಾಡೋದ್ರ ಮುಖೇನ ಒಂದು ವಿನೂತನವಾದಂಥ ಒಂದು ಸಾಧನೆಯನ್ನು ನಮ್ಮ ಸುತ್ತೂರು ಶ್ರೀಮಠ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ತುಂಬ ಸಂತೋಷ ತಂದುಕೊಂಡಿರ್ತಕ್ಕಂಥ ಸಂಗತಿ. ಕರ್ನಾಟಕ ಅಥವಾ ಕನ್ನಡ ನಾಡು ಅಂತ ಹೇಳಿದ್ರೆ ಇವತ್ತು ಮಠಮಾನ್ಯಗಳ ಒಂದು ಸಂಸ್ಕೃತಿ ಇರ್ತಕ್ಕಂಥ ನಾಡು. ಮಠಮಾನ್ಯಗಳು ಅಂತ ಹೇಳಿದ್ರೆ ಜನರ ಒಂದು ಬದುಕನ್ನು ಬೆಳಗಿಸ್ತಕ್ಕಂಥ ಒಂದು ಪರಂಪರೆ ನಮ್ಮ ಮಠಮಾನ್ಯಗಳಿಗೆ ಸಲ್ಲಿಸ್ತದೆ. ಆ ಒಂದು ಪರಂಪರೆ ಒಂದು ಮಹಾ ಕೊಂಡಿಯಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಸುತ್ತೂರು ಮಠ. ಕೇವಲ ಶಿಕ್ಷಣ ಕ್ಷೇತ್ರ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದ ಜೊತೆಗೆ ಇವತ್ತು ಆರೋಗ್ಯ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಅಷ್ಟೇ ಅಲ್ಲ ಒಂದು ಜಾನಪದ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷನ ತಂದುಕೊಟ್ಟಿರ್ತಕ್ಕಂಥದ್ದು. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಹ ಇವತ್ತು ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ಮೈಸೂರು ಭಾಗಕ್ಕೆ ಬಂದಾಗ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸುತ್ತೂರು ಮಠದ ಬಗ್ಗೆ ಒಂದು ಭಕ್ತಿ ಮತ್ತು ಶ್ರದ್ಧೆ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇವತ್ತು ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಇವತ್ತು ಮೈಸೂರಿಗೆ ಬಂದು ಸುತ್ತೂರು ಮಠಕ್ಕೆ ಜಾತ್ರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅಮಿತ್ ಶಾಜಿ ಅವರು ಮಾನ್ಯ ಗೃಹ ಮಂತ್ರಿಗಳಾಗ ಅಷ್ಟೇ ಅಲ್ಲ, ಈ ಮಠದ ಒಂದು ಸದ್ಭಕ್ತರಾಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಆತ್ಮೀಯ ಬಂಧುಗಳೇ, ಸನ್ಮಾನ್ಯ BS ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 4 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ನಾಡಿನ ಈ ಜನರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದು ಅಂದಿನ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮೀಜಿಗಳು. ಅದರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸದಾ ಮಾರ್ಗದರ್ಶನವನ್ನು ನೀಡಿಕೊಂಡು ಬಂದು ಅವ್ರಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದರೆ ನಮ್ಮ ಸುತ್ತೂರು ಮಠದ ಪರಮ ಪೂಜ್ಯ ಶ್ರೀಗಳು ಅಂತ ಹೇಳಿದಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ. ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಇವತ್ತು ಕೇವಲ ಗೃಹ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಅಂದಿನ ಕಾಲಘಟ್ಟದಲ್ಲಿ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅದೇ ರಾಜ್ಯದಿಂದ ಗುಜರಾತಿನಿಂದ ಇವತ್ತು ಸನ್ಮಾನ್ಯ ಅಮಿತ್ ಶಾಜಿ ಅವರು ದೇಶದ ಗೃಹ ಸಚಿವರಾಗಿ ಯಾವ ರೀತಿ ಒಂದು ಕೈಂಕರ್ಯವನ್ನು ತೊಟ್ಟು ಇವತ್ತು ದೇಶದ ಜ್ವಲಂತ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಸನ್ಮಾನ್ಯ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಏನು ನಮ್ಮ ಕಾಶ್ಮೀರದ ಒಂದು ಮುಕುಟ ಅಂತೇಳಿ ನಾವೇನು ಭಾವಿಸ್ತಾ ಇದ್ವಿ, ಆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೊಡೆದು ಹಾಕುವ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಿತ್ತಾಕೋದ್ರ ಮೂಲಕ ಇವತ್ತು ಯಾವ ರೀತಿ ಆ ಕಾಶ್ಮೀರದಲ್ಲಿ ಒಂದು ಶಾಂತಿಯನ್ನು ನೆಲೆಸ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಆಗಿದೆ ಅಂತೇಳಿ ಇವತ್ತು ಇಡೀ ದೇಶ ಇವತ್ತು ನಿಬ್ಬೆರಗಾಗಿ ಇವತ್ತು ಆ ಕಾಶ್ಮೀರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಯನ್ನು ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ. ಆತ್ಮೀಯರೇ,
ಇವತ್ತು ಶುಭ ಸಂದರ್ಭ. ಸುತ್ತೂರು ಜಾತ್ರೆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಅವರು ನಾನು ಸುತ್ತೂರಿಗೆ ಭೇಟಿಯನ್ನು ಕೊಡಲೇಬೇಕು, ಇವತ್ತು ಸುತ್ತೂರಿಗೆ ಭೇಟಿಯನ್ನು ಕೊಡೋದ್ರ ಮುಖೇನ ಇವತ್ತು ನಾನು ಸುತ್ತೂರು ಮಠಕ್ಕೆ ಯಾವ ರೀತಿ ಭಕ್ತಿಯನ್ನ ತೋರ್ಪಡಿಸಿದ್ದಾರೆ ಅಂತೇಳಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಾ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಒಂದು ರಾಜಕೀಯವಾಗಷ್ಟೇ ಅಲ್ಲ, ಇಡೀ ಮೈಸೂರು ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಂಚಲನ ಉಂಟಾಗಿರ್ತಕ್ಕಂಥದ್ದು. ಮಾನ್ಯ ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ ಇವತ್ತು ರಾಜಕೀಯ ಕ್ಷೇತ್ರ ಒಂದು ಕಡೆ, ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಮಿತ್ ಶಾಜಿ ಅವರ ಛಾಪನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಅಮಿತ್ ಶಾಜಿ ಅವರ ಒಂದು ಉಪಸ್ಥಿತಿ ಇವತ್ತು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷನ ತಂದುಕೊಟ್ಟಿದೆ ಅಂತ ಹೇಳ್ತಾ, ಇವತ್ತು ಸುತ್ತೂರು ಕ್ಷೇತ್ರದ ಈ ಮಹಾಜಾತ್ರೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಕೂಡ ಇಂದು ನಡೀತಾ ಇರ್ತಕ್ಕಂಥ ಎಲ್ಲ ಜಾತ್ರೆಗಳಿಗೂ ಕೂಡ ಒಂದು ಪ್ರೇರಣೆ ಪಡೆಯುವಂತಾಗಲಿ ಅಂತೇಳಿ ಸಂದರ್ಭ ನಾನು ಹಾರೈಸ್ತಾ, ಪರಮ ಪೂಜ್ಯ ಸುತ್ತೂರು ಶ್ರೀಗಳು ಇವತ್ತು ಅವರ ಒಂದು ಪ್ರಾರ್ಥನೆಯಿಂದ ಒಂದು ಆಶೀರ್ವಾದದಿಂದ ಬರ ದಿನಗಳಲ್ಲಿ ಇವತ್ತು ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಿ ಈ ರಾಜ್ಯದ ರೈತರು ಇವತ್ತು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬಾಳಿ ಬದುಕ್ತಕ್ಕಂಥ ಒಂದು ದಿನಗಳು ಮುಂದೆ ಬರಲಿ ಅಂತೇಳಿ ಸಂದರ್ಭದಲ್ಲಿ ಎಲ್ಲ ರೈತರ ಪರವಾಗಿ ನಾನು ದೇವರಲ್ಲಿ, ಭಗವಂತನಲ್ಲಿ, ಪರಮ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ವಂದನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.